ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಬಿಜೆಪಿ ಮುಸ್ಲಿಂ ಸಮುದಾಯವನ್ನ ಯಾವ ರೀತಿ ಕುತಂತ್ರದಿಂದ ಷಡ್ಯಂತ್ರಗಳ ಮೂಲಕ ಜೈಲಿಗೆ ಕಳಿಸುತ್ತೆ, ಅವರನ್ನ ವರ್ಷಗಟ್ಟಲೆ ಜೈಲಲ್ಲಿ ಕೊಳೆಯೋ ಹಾಗೆ ಮಾಡುತ್ತೆ ಅನ್ನೋದಕ್ಕೆ ಮತ್ತೊಂದು ನಿದರ್ಶನ, ಮತ್ತೊಂದು ಉದಾಹರಣೆ ಸಿಕ್ಕಿದೆ. ಈ ಬಾರಿ ಇದು ಮಧ್ಯಪ್ರದೇಶದ ಒಂದು ಘಟನೆ. 2022ರಲ್ಲಿ ನಡೆದಂತಹ ಈ ಘಟನೆ ರಾಮನವಮಿ ಉತ್ಸವ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಯಿತು, ಕೋಮು ಗಲಭೆ ಆಯಿತು. ಅದನ್ನ ಮಾಡಿದ್ದು ಮುಸ್ಲಿಮರು ಅಂತ ಹೇಳಿ 11 ಜನ ಮುಸ್ಲಿಮರನ್ನ ಸುಮಾರು 1.5 ಇಂದ 2 ವರ್ಷಗಳ ಕಾಲ ಜೈಲಲ್ಲಿಟ್ಟಿದ್ರು. ಈಗ ಆ ಪ್ರಕರಣದ ತೀರ್ಪು ಬಂದಿದೆ. ತೀರ್ಪಿನಲ್ಲಿ ಯಾವ ಒಂದು ಸಾಕ್ಷಿಯೂ ಇಲ್ಲ, ಯಾವ ಒಂದು ಆರೋಪವೂ ಸಾಬೀತಾಗಿಲ್ಲ. 11 ಜನರು ಖುಲಾಸೆಯಾಗಿದ್ದಾರೆ. 11 ಜನನು ಖುಲಾಸೆಯಾಗಿದ್ದಾರೆ. ಸೊ ಏನ್ ನಡೀತು ಇಡೀ ಪ್ರಕರಣ, ಆ ಪ್ರಕರಣದ ವಿವರ ಏನು, ಈಗ ಬಂದಿರುವಂತಹ ಜಡ್ಜ್ಮೆಂಟು ಯಾವ ಹಿನ್ನೆಲೆಯಲ್ಲಿ ಬಂದಿದೆ ಏನು ಅನ್ನೋದನ್ನ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ 2022ರಲ್ಲಿ ಮಧ್ಯಪ್ರದೇಶದ ಖರ್ಗೋನ್ ಅನ್ನುವಂತಹ ಜಾಗದಲ್ಲಿ ಒಂದು ಕೋಮು ಗಲಭೆ ಆಗಿತ್ತು. ಅದರಲ್ಲಿ ಒಬ್ಬ ಮುಸ್ಲಿಂ ಯುವಕ ಪ್ರಾಣ ಕಳ್ಕೊಂಡಿದ್ದ. ಇದ್ರೀಶ್ ಅನ್ನುವಂತಹ ಒಬ್ಬ ಹುಡುಗ ಪ್ರಾಣ ಕಳ್ಕೊಂಡಿದ್ದ. ಆದರೆ ಅದನ್ನ ಮುಸ್ಲಿಮರ ವಿರುದ್ಧವೇ ಕಟ್ಟಲಾಗಿತ್ತು. ಮುಸ್ಲಿಮರೇ ಗಲಭೆ ಮಾಡಿದ್ದು. ನವಮಿಯ ಮೆರವಣಿಗೆ ಹೋಗ್ತಾ ಇತ್ತು. ಅದು ಮುಸ್ಲಿಮರ ಮನೆಗಳ ಮುಂದೆ ಹೋಗಬೇಕಾದ್ರೆ ಕಲ್ಲು ತೂರಾಟ ಆಯ್ತು, ಪೆಟ್ರೋಲ್ ಬಾಂಬ್ ಎಸೆದ್ರು, ಸ್ಫೋಟಕಗಳನ್ನ ಬಳಸಿದ್ರು ಅಂತ ಹೇಳಿ ಮುಸ್ಲಿಂ ಸಮುದಾಯದ ವಿರುದ್ಧ ಅಂದು ಇದೇ ಎಂಜಲು ಮಾಧ್ಯಮ, ಗೋಧಿ ಮಾಧ್ಯಮಗಳು ಬಾಯಿ ಬಡ್ಕೊಂಡಿದ್ವು. ಬಿಜೆಪಿ ಸಂಘ ಪರಿವಾರ ಬೀದಿಗೆ ಬಂದು ಲಬೋ ಲಬೋ ಅಂತ ಬಾಯಿ ಬಡ್ಕೊಂಡಿತ್ತು. ಹಾಗೂ ಹೀಗೂ ಮಾಡಿ 11 ಜನ ಮುಸ್ಲಿಮರನ್ನ ಬಂಧಿಸಿ ಜೈಲಿಗೆ ಹಾಕಿದ್ರು. 1.5-2 ವರ್ಷ ಬೇಕಾಯ್ತು ಅವ್ರಿಗೆ ಬೇಲ್ ಸಿಗೋದಕ್ಕೆ. ನಿಧಾನಕ್ಕೆ 1.5 ವರ್ಷದ ನಂತರ ಮೊದಲ ವ್ಯಕ್ತಿಗೆ ಸಿಕ್ತು, ಆನಂತರ ಒಬ್ಬರಿಗೆ. ಹಾಗಾಗಿ ಈಗ ಎಲ್ಲರೂ ಬೇಲಲ್ಲೇ ಇದ್ದಾರೆ. ಬಟ್ ಆಗ 1.5 ವರ್ಷಕ್ಕಿಂತ ಹೆಚ್ಚಿನ ಸಮಯ ಹಿಡಿದಿತ್ತು. ಮಿನಿಮಮ್ 1.5 ವರ್ಷ ಬೇಲ್ಗಳನ್ನು ಪಡ್ಕೊಳ್ಳೋದಕ್ಕೆ ಅಷ್ಟು ಸ್ಟ್ರಾಂಗ್ ಆಗಿ ಕೇಸ್ ಹಾಕಿದ್ರು. ಇನ್ನು ಅಷ್ಟು ಸ್ಟ್ರಾಂಗ್ ಕೇಸ್ ಹಾಕಿದ ಮಾತ್ರ ಅಲ್ಲ, ಅವ್ರದ್ದಿದೆಯಲ್ಲ ದೊಡ್ಡ ನೀಚತನ, ಬುಲ್ಡೋಸರ್ ಸಂಸ್ಕೃತಿ, ಆ ಒಂದು ನೀಚ ಸಂಸ್ಕೃತಿಯನ್ನು ಸಹ ಅಲ್ಲಿ ಹೇರಿದ್ರು. ಆರೋಪಿಗಳ ಮನೆಗಳನ್ನ ಹುಡುಕಿ ಅವರ ಆಸ್ತಿಗಳನ್ನ ಹುಡುಕಿ ಏನೋ ಒಂದು ನೆಪ ಹೇಳಿ, ಏನೋ ಒಂದು ಕುಂಟು ನೆಪ ಹೇಳಿ ಅವರ ಮನೆಗಳನ್ನ ಆಲ್ಮೋಸ್ಟ್ ಅವರ ಎಲ್ಲ ಮನೆಗಳನ್ನು ಸಹ ಧ್ವಂಸ ಮಾಡಿ ಹಾಕಿದ್ರು. ಅದನ್ನ ಹೆಮ್ಮೆಯ ಕೃತ್ಯ ಅಂತ ಅಂದಿನ ಗೃಹ ಮಂತ್ರಿಯಾಗಿದ್ದಂತಹ ನರೋತ್ತಮ್ ಮಿಶ್ರಾ ಅನ್ನುವಂತಹ ಬಿಜೆಪಿಯ ಅಂದಿನ ಹೋಮ್ ಮಿನಿಸ್ಟರ್ ಹೆಮ್ಮೆಯಿಂದ ಹೇಳ್ಕೊಂಡಿದ್ರು. ನೋಡಿ ಏನು ಗತಿ ಕಾಣಿಸ್ತೀವಿ ಅವರಿಗೆ, ಅವ್ರ ಮನೆಗಳೆಲ್ಲ ಏನಾಗ್ತವೆ ನೋಡ್ತಾ ಇರಿ ಅಂತ. ಸೊ ಆ ಘಟನೆ ಏನಾಗಿತ್ತು ಅಂದ್ರೆ, ಅದು ಸಂಜೆ ಹೊತ್ತಲ್ಲಿ ಮೆರವಣಿಗೆ ಹೋಗ್ತಿರ್ಬೇಕಾದ್ರೆ ಕಲ್ಲು ತೂರಾಟ ಆಯ್ತು ಅನ್ನೋ ಆರೋಪಗಳು ಬಂತು. ಆ ನಂತರ ಒಬ್ಬ ಮುಸ್ಲಿಂ ಯುವಕನ ಹೆಣನೂ ಸಿಕ್ತು. ಕಲ್ಲು ತೂರಾಟ ಆಗಿತ್ತಾ ಅಂದ್ರೆ ಎಸ್, ಕಲ್ಲು ತೂರಾಟ ಆಗಿತ್ತು. ಅದರ ಮುಂದುವರಿಕೆಯಾಗಿ ಕೋಮು ಗಲಭೆಗಳಾಯ್ತು ಅಂದ್ರೆ ಎಸ್, ಕೋಮು ಗಲಭೆಗಳಾಯ್ತು. ಆದರೆ ಇಲ್ಲಿ ನಾವು ಒಂದು ಟ್ರೆಂಡ್ ಅನ್ನ ಗಮನಿಸ್ಕೊಂಡು ಬರ್ತಾನೆ ಇದ್ದೀವಿ. ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ 2014ರ ನಂತರ, ಅದು ಕರ್ನಾಟಕದಲ್ಲಾಗಿರಬಹುದು, ಕರ್ನಾಟಕದ ನಾಗಮಂಗಲ ಆಗಿರಬಹುದು, ಯಾವುದೇ ಪ್ರದೇಶದಲ್ಲಾಗಿರಬಹುದು, ಗಲಭೆಗಳು ಗಣೇಶನ ಮೆರವಣಿಗೆ ಸಂದರ್ಭದಲ್ಲಿ, ಶ್ರೀರಾಮನವಮಿ ಮೆರವಣಿಗೆ ಸಂದರ್ಭದಲ್ಲಿ, ಇನ್ಯಾವುದೋ ಮೆರವಣಿಗೆ ಸಂದರ್ಭದಲ್ಲಿ ಮಸೀದಿಗಳ ಮುಂದೆ ಹೋಗಿ ಇವರು ಹುಚ್ಚಾಟಗಳನ್ನ ಮಾಡ್ತಾರೆ. ಮಸೀದಿಗಳ ಮುಂದೆ ಹೋಗಿ ಕೆಟ್ಟ ಕೊಳಕ ಘೋಷಣೆಗಳನ್ನ ಕೂಗ್ತಾರೆ, ಅಶ್ಲೀಲ ಘೋಷಣೆಗಳನ್ನ ಕೂಗ್ತಾರೆ. ಅಲ್ಲಿ ಮಸೀದಿಗಳನ್ನ ಹತ್ತೋದು, ಆ ಮಸೀದಿಗಳಿಗೆ ಕೇಸರಿ ಬಣ್ಣ ಬಳಿಯೋದು, ಮಸೀದಿಗಳ ಮೇಲೆ ಕೇಸರಿ ಬಾವುಟಗಳನ್ನ ನೆಡೋದು, ಇಂತಹ ಕೃತ್ಯಗಳನ್ನ ಮಾಡ್ತಾರೆ ಇವರು. ಇವರಿಗೆ ಇವರ ಭಕ್ತಿ ಮುಖ್ಯ ಅಲ್ಲ, ಇವರ ಭಕ್ತಿ ಕೇವಲ ನೆಪ ಅಷ್ಟೇ. ಇವರಿಗೆ ಮಸೀದಿಗಳ ಮುಂದೆ ಹೋಗಿ ಅಲ್ಲಿ ಇಸ್ಲಾಂ ವಿರುದ್ಧ ಘೋಷಣೆ ಕೂಗಬೇಕು, ಮುಸ್ಲಿಮರ ವಿರುದ್ಧ ಕೆಟ್ಟ ಕೊಳಕ ಅಶ್ಲೀಲ ಘೋಷಣೆಗಳನ್ನ ಕೂಗಬೇಕು ಮತ್ತು ಮಸೀದಿಗೆ ಏನಾದರೂ ಅವಮಾನಿಸಬೇಕು. ಅಂತಹದ್ದನ್ನೇನಾದ್ರೂ ಮಾಡ್ತಾನೆ ಇರ್ತಾರೆ. ಅದು ಮಾಡದೆ ಇವ್ರ ಕೈಲಿ ಮೆರವಣಿಗೆ ಹೋಗೋಕ್ ಸಾಧ್ಯನೇ ಇಲ್ಲ. ಇವರಿಗೆ ಇವರ ದೇವರು ಬೇಕಾಗಿಲ್ಲ, ಮಸೀದಿಯನ್ನ ಏನಾದ್ರೂ ಒಂದು ಗತಿ ಕಾಣಿಸೋದೇ ಬೇಕಾಗಿರೋದು. ಹಾಗಾಗಿ ಅಲ್ಲಿ ತಲೆ ಕೆಟ್ಟಂತಹ ಒಬ್ಬನೋ ಇಬ್ಬನೋ ಯಾರಾದ್ರೂ ಇರ್ತಾನೆ, ಅವನು ತಾಳ್ಮೆ ಕಳ್ಕೊಂಡು ಕಲ್ಲು ಹೊಡೆಯೋದಕ್ಕೆ ಶುರು ಮಾಡಿದ ತಕ್ಷಣ ಅದನ್ನೇ ನೆಪ ಮಾಡಿಕೊಂಡು ಈ ಕಡೆ ಇವರು ಕಲ್ಲು ತೂರಾಟ, ಅವರು ಕಲ್ಲು ತೂರಾಟ ಮಾಡ್ತಾರೆ. ಪೊಲೀಸರು ಸಹ ಇವರ ಪರವಾಗಿ ನಿಂತ್ಕೊಳ್ತಾರೆ, ಸಂಘಿಗಳ ಪರವಾಗಿ ನಿಂತ್ಕೊಳ್ತಾರೆ. ಯಾಕಂದ್ರೆ ಬಿಜೆಪಿ ಸರ್ಕಾರ ಇರುತ್ತೆ, ಸರ್ಕಾರದಲ್ಲಿ ಇರುವವರೇ ಅದೇ ರೀತಿಯಾದಂತಹ ಮನಸ್ಥಿತಿಯವರಾಗಿರ್ತಾರೆ. ಅವರು ಮುಸ್ಲಿಂ ವಿರೋಧಿಗಳಾಗಿರೋದ್ರಿಂದ
ಅಂತಹದ್ದೊಂದಕ್ಕೆ ದೊಡ್ಡ ಮಟ್ಟದಲ್ಲಿ ಮುಸ್ಲಿಮರು ಬೆಲೆ ತೆರಬೇಕಾಗತ್ತೆ. ಮುಸ್ಲಿಮರ ವಿರುದ್ಧನೇ ಆರೋಪಗಳು ಬರ್ತವೆ. ಇನ್ನು ಇದೆಲ್ಲವನ್ನು ಸಹ ಮುಸ್ಲಿಮರು ಹಿಂದೂಗಳ ವಿರುದ್ಧ ಮಾಡಿದ ದೌರ್ಜನ್ಯ, ಕ್ರೌರ್ಯ, ಏನು ನಾವೊಂದು ಮೆರವಣಿಗೆ ಹೋಗಂಗಿಲ್ವಾ, ನಾವು ರಾಮನ ಮೆರವಣಿಗೆ ಹೋಗಂಗಿಲ್ವಾ, ಗಣೇಶನ ಮೆರವಣಿಗೆ ಹೋಗಂಗಿಲ್ವಾ ಅಂತ ಹೇಳಿ ಇಲ್ಲಿ ಎಂಜಲು ಮಾಧ್ಯಮಗಳು, ಎಂಜಲು ನೆಕ್ಕಿದ ಮಾಧ್ಯಮಗಳು, ಕಾಸಿಗಾಗಿ ಮಾರ್ಕೊಂಡಿರೋ ಮಾಧ್ಯಮಗಳು, ಗೋಧಿ ಮಾಧ್ಯಮಗಳು ಬಾಯಿ ಬಾಯಿ ಬಡ್ಕೊಂಡು ಜನರನ್ನ ಇನ್ನಷ್ಟು ಕ್ರೋಧಿತರನ್ನಾಗಿ ಮಾಡ್ತಾರೆ, ಇನ್ನಷ್ಟು ಒಂದು ಮುಸ್ಲಿಂ ದ್ವೇಷದ ಕಡೆಗೆ ಅವರನ್ನ ತಳ್ತಾರೆ. ಸೊ ಅದನ್ನೇ ಬಳಸ್ಕೊಂಡು ಸರ್ಕಾರಗಳು, ಅಂದಿನ ಬಿಜೆಪಿ, ಅಲ್ಲಿನ ಬಿಜೆಪಿ ಸರ್ಕಾರ, ಶಿವರಾಜ್ ಸಿಂಗ್ ಚೌಹಾಣ್ ಮುಖ್ಯಮಂತ್ರಿ ಆಗಿದ್ರಲ್ಲ, ಆ ಸರ್ಕಾರ ಏನೆಲ್ಲ ಕಂತ್ರಿ ಕೆಲಸ ಮಾಡಬೇಕು ಅದೆಲ್ಲ ಮಾಡ್ತು. ಸೊ 11 ಜನರನ್ನ, ಮುಸ್ಲಿಮರನ್ನ, ಅಯ್ಯೋ ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿದ್ರು ಸಹ ಕೇರ್ ಮಾಡದೆ ಅವರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರು. ಅವರನ್ನ ದೇಶದ್ರೋಹಿಗಳ ರೀತಿ ಬಿಂಬಿಸಿ ಅವ್ರ ಮೇಲೆ ಇಲ್ಲ ಸಲ್ಲದ ಎಲ್ಲಾ ಸೆಕ್ಷನ್ಗಳನ್ನ ಹಾಕಿ ಬೇಲ್ ಸಿಗದ ಹಾಗೆ ನೋಡ್ಕೊಂಡ್ರು. 1.5 ವರ್ಷ ಮಿನಿಮಮ್ ಆಯ್ತು. ನಾನು ಆಗ್ಲೇ ಹೇಳ್ದಂಗೆ ಮೊದಲ ಬೇಲ್ ಸಿಗೋದಕ್ಕೆ 1.5 ವರ್ಷ ಆಯ್ತು. ಅನಂತರ ಕೆಲವರು 2.5 ವರ್ಷದವರೆಗೆ ಜೈಲಲ್ಲಿದ್ರು ಬೇಲ್ ಇಲ್ಲದೇನೆ. ಆದ್ರೆ ಆ ಕೇಸಿಗೆ ಸಂಬಂಧಪಟ್ಟಂತೆ ಈಗ ಅಲ್ಲಿ ಖರ್ಗೋನ್ ಅನ್ನುವಂತಹ ಪ್ರದೇಶದ ಆ 4th ಅಡಿಷನಲ್ ಸೆಷನ್ಸ್ ನ್ಯಾಯಾಲಯದಿಂದ ತೀರ್ಪು ಹೊರಬಿದ್ದಿದೆ. ಆ ತೀರ್ಪಿನಲ್ಲಿ ಆ 11 ಜನರ ವಿರುದ್ಧ ಯಾವ ಸಾಕ್ಷಿನೂ ಇಲ್ಲ. ಪ್ಲಸ್ ಆ ಗಲಭೆಯಲ್ಲಿ ಪೊಲೀಸರು ಹೇಳಿದ ಹಾಗೆ ಪೆಟ್ರೋಲ್ ಬಾಂಬ್ ಬಳಸಿರುವಂತಹ, ಸ್ಫೋಟಕಗಳನ್ನು ಬಳಸಿರುವಂತಹದಕ್ಕೆ ಯಾವ ವೈಜ್ಞಾನಿಕ ಪುರಾವೆಗಳು ಇಲ್ಲ. ಫಾರೆನ್ಸಿಕ್ ರಿಪೋರ್ಟ್ ಅಲ್ಲಿ ಅದಕ್ಕೆ ಯಾವ ರೀತಿಯಾದಂತಹ ಆಧಾರಗಳು ಸಿಕ್ಕಿಲ್ಲ ಅಂತ ಕೋರ್ಟ್ ಹೇಳ್ತಾ ಇದೆ. ಒಂದೇ ಒಂದು ಆಧಾರ ಸಿಕ್ಕಿಲ್ಲ. ನೀವು ಹೇಳ್ತಾ ಇದ್ದೀರಿ ಪೆಟ್ರೋಲ್ ಬಾಂಬ್ ಬಳಸಿದ್ರು ಅಂತ, ಸ್ಫೋಟಕಗಳನ್ನು ಬಳಸಿದ್ರು ಅಂತ, ಅದಕ್ಕೆ ಯಾವುದಕ್ಕಾದ್ರೂ ಫಾರೆನ್ಸಿಕ್ ಇಂದ ಒಂದೇ ಒಂದು ಆಧಾರ ಸಿಕ್ಕಿಲ್ವಲ್ಲ ಅಂತ ಕೋರ್ಟ್ ಕೇಳಿದೆ ಪೊಲೀಸರನ್ನ. ಅಷ್ಟು ಮಾತ್ರ ಅಲ್ಲ, ಯಾರನ್ನೆಲ್ಲ ಇವರು ಸಾಕ್ಷಿ ಅಂತ ಹೇಳ್ಕೊಂಡು ಇವರು ನೋಡಿದ್ದಾರೆ, ಕಣ್ಣಾರೆ ನೋಡಿದ್ದಾರೆ, ಇವರು ನೋಡಿದ್ರು ಕಲ್ಲು ಹೊಡೆಯೋರನ್ನ ಅಂತ ಹೇಳಿದ್ರು. ಅವರು ಕೋರ್ಟ್ ಅಲ್ಲಿ ಬಂದು ನಿಂತ್ಕೊಂಡು, ಅಯ್ಯೋ ನನಗೆ ಆ ಕತ್ಲೆಯಲ್ಲಿ ಏನು ಕಾಣಲಿಲ್ಲ, ಇವರಲ್ಲ ಅನ್ಸುತ್ತೆ, ಅವ್ರು ಬಂದವರು ಮುಖಕ್ಕೆ ಬಟ್ಟೆ ಕಟ್ಕೊಂಡಿದ್ರು, ಮುಖ ಹೇಗೆ ಗೊತ್ತಾಗುತ್ತೆ, ನಾನು ಮುಖ ನೋಡೇ ಇಲ್ಲ ಅಂತಂದ್ರು ಸಾಕ್ಷಿಗಳು. ಪೊಲೀಸರು ಮಾತ್ರ ತಮ್ಮ FIR ನಲ್ಲಿ, ಚಾರ್ಜ್ ಶೀಟ್ ನಲ್ಲಿ ಇಂತಹ ವ್ಯಕ್ತಿಗಳು ನೋಡಿದ್ದಾರೆ, ಇವರೇ ಸಾಕ್ಷಿ, ನೇರ ಸಾಕ್ಷಿಗಳಿದೆ ಅಂತ ಹೇಳಿ ಅವ್ರ ಮೇಲೆ ಸ್ಟ್ರಿಕ್ಟ್ ಸೆಕ್ಷನ್ಗಳನ್ನ ಹಾಕಿ ಅಷ್ಟು ದೀರ್ಘ ಅವಧಿಗೆ ಜೈಲಲ್ಲಿ ಕೊಳೆಯಂಗೆ ಮಾಡಿದ್ರು. ಈಗ 11 ಜನ ಖುಲಾಸೆ ಆದ್ರಲ್ಲ, ಅವರು ಕಳೆದುಕೊಂಡಂತಹದ್ದು ಎಷ್ಟಿದೆ ಅದರಲ್ಲಿ. ಒಂದು, ಅವರು ಆ ಮೆಂಟಲ್ ಅಗೋನಿಯನ್ನ ಅನುಭವಿಸಿದ್ರು, ಜೈಲಲ್ಲಿ ಕೊಳಿಬೇಕಾಯಿತು ವರ್ಷಗಟ್ಲೆ, ಆ ಮನೆ ಮಠ ಆಸ್ತಿಗಳನ್ನ ಕಳ್ಕೊಳ್ಬೇಕಾಯ್ತು. ಆ ನಂತರವೂ ಸಹ ಅವರು ಬದುಕನ್ನ ಮತ್ತೆ ಕಟ್ಕೊಳ್ಳೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ಬೇಕು, ಇನ್ನು ಈಗೇನು ಕಷ್ಟ ಪಡಬೇಕು, ಏನೆಲ್ಲ ಆಗಿರುತ್ತೆ, ಆ ನಷ್ಟವನ್ನ ಭರಿಸೋದು ಯಾರು? ಇವರ್ಯಾರೋ ಧರ್ಮಾಂಧರ 4 ಜನ ಸೇರ್ಕೊಂಡು ಯಾರನ್ನೋ ವಿನಾಕಾರಣ ಆರೋಪ ಹೊರಿಸಿ ಜೈಲಿಗೆ ತಳ್ಳಿಬಿಟ್ರೆ ನಿರಪರಾಧಿ ಅಂತ ತೀರ್ಪು ಬರೋದು ಸರಿ, ಬಟ್ ಅವರ ಬದುಕುಗಳೇನು, ಅವ್ರಿಗಾಗಿರುವ ನಷ್ಟವನ್ನು ತುಂಬಿಸೋದು ಹೇಗೆ? ಇದು ನಿಜವಾಗ್ಲೂ ಸಹ ಸಮಾಜ ಯೋಚನೆ ಮಾಡಬೇಕಾದಂತಹ ವಿಚಾರ. ಇವರ ತೆವಲಿಗೆ ಬಿಜೆಪಿ, ಸಂಘ ಪರಿವಾರ, ಇನ್ನೊಂದಷ್ಟು ಏನೋ ಗೂಂಡಾ ಪಡೆಗಳೇನಿದಾವೆ, ಧರ್ಮದ ಹೆಸರಿನಲ್ಲಿ, ಹಸು ಹೆಸರಿನಲ್ಲಿ ಏನು ಪಾಪಸ್ ಕಳ್ಳಿಗಳ ತರ ಬೆಳ್ಕೊಂಡು ಬಿಟ್ಟಿದಾವಲ್ಲ, ಅವುಗಳು ಮಾಡುವಂತಹ ನೀಚಾತಿ ನೀಚ ಕೆಲಸಗಳಿಗೆ ಈ ಸರ್ಕಾರಗಳು ಬೆಂಬಲ ಕೊಟ್ಟು ಪೊಲೀಸರನ್ನು ಬಳಸಿ ಇಂತಹದ್ದು ಮಾಡ್ತಾರಲ್ಲ, ಇದಕ್ಕೆ ಏನು ಶಿಕ್ಷೆ? ಸುಳ್ಳು ಆರೋಪ ಮಾಡಿದ್ದಕ್ಕೆ ಅದ್ರ ಬಗ್ಗೆ ಸಹ ಸಮಾಜ ಯೋಚನೆ ಮಾಡಬೇಕು. ಸೊ ಏನೇ ಆಗ್ಲಿ, ಸೊ 2022ರ ಖರ್ಗೋನ್ ಗಲಭೆಗಳೇ ನಡೆದಿತ್ತು ಮಧ್ಯಪ್ರದೇಶದಲ್ಲಿ, ಅದರ ತೀರ್ಪು ಬಂದಿದೆ. 11 ಮುಸ್ಲಿಂ ಆರೋಪಿಗಳನ್ನ ನಿರಪರಾಧಿಗಳು ಅಂತ ಹೇಳಿ ಅವರನ್ನ ಖುಲಾಸೆ ಮಾಡಲಾಗಿದೆ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪು.